ಹಾಯ್ ಗೈಸ್, ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಇವತ್ತು ನಾವು ನಮ್ಮ ಟೀಚರ್ ಮನೆಗೆ ಹೋಗ್ತಾ ಇದ್ದೀವಿ. ಸದ್ಯಕ್ಕೆ ಆನ್ ದ ವೇ ಹೋಗ್ತಾ ಇದ್ದೀವಿ. ಅಂದರೆ ಅವ್ರು ತುಂಬಾ ಸ್ಪೆಷಲ್ ನಮಗೆ. ಯಾರದು ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ಬ್ಲಾಗ ನೋಡ್ತಾ ಇರಬೇಕು. ನಾನು ಮತ್ತು ನನ್ನ 10th ಫ್ರೆಂಡ್ಸ್ ವರ್ಷಿಣಿ ಆ್ಯಂಡ್ ದೀಪಶ್ರೀ. ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಹಳೇ ಅಕೌಂಟ್ ಇದೆ, ಬಟ್ ಅದನ್ನು ಟೆಸ್ಟ್ ಡ್ರೈವ್ ಮಾಡಿ ಹೊಸ ಅಕೌಂಟ್. ಪ್ಲೀಸ್ ಸಬ್ಸ್ಕ್ರೈಬ್. ಮನೆ ಹತ್ರ ಬಂದ್ವಿ, ನಾವಿಲ್ಲೇ ಇಳ್ಕೊಂಡ್ವಿ. ಮ್ಯಾಮ್ಗೆ ನಾವು ಫೋನ್ ಮಾಡಿ ಹೇಳ್ಬೇಕು, ಮ್ಯಾಮ್ ಇವತ್ತು ನಾವು ಬರ್ತಿಲ್ಲ ಅಂತ. ಮ್ಯಾಮ್ ರಿಯಾಕ್ಷನ್ ಹೆಂಗಿರುತ್ತೆ ಅಂತ ಸರ್ಪ್ರೈಸ್ ಮಾಡೋಣ ಅಂತ. ಎಸ್, ಲೆಟ್ಸ್ ಗೋ ಟು ಕಾಲ್ ದ ಮ್ಯಾಮ್. ಈಗ ಮ್ಯಾಮ್ಗೆ ಕಾಲ್ ಮಾಡಬೇಕು ಗೈಸ್. ನಾನು ನಮ್ಮ ಮ್ಯಾಮಿಗೆ ಕಾಲ್ ಮಾಡ್ತಾ ಇದ್ದೀನಿ, ಯಾಕಂದರೆ ನಾವು ಬರ್ತಿಲ್ಲ ಅಂತ ಹೇಳ್ಬೇಕು. ಅವ್ರ ರಿಯಾಕ್ಷನ್ ಹೆಂಗಿರುತ್ತೆ ಅಂತ. ಬಿಸಿಲು ಬಾವರ್ಷಿ ಈ ಕಡೆ ತಿನ್ಕೊಳ್ಳೋ ಸ್ವಲ್ಪ ಅಯ್ಯ, ಇಲ್ಲಿಂದ ಲೈಟ್ ಸಿಗ್ತಾ ಇಲ್ಲ. ಮ್ಯಾಮ್ ಈಚೆ ಬರ್ದೇ ಇಲ್ಲಪ್ಪ. ಬಂದ್ಬಿಟ್ಟು ಹಲೋ ಮ್ಯಾಮ್. ಹಾಂ ಮ್ಯಾಮ್ ಇವತ್ತು ಬರ್ತಾ ಇಲ್ಲ. ಸಣ್ಣ ಇಶ್ಯೂ ಆಯಿತು ಮ್ಯಾಮ್. ಏನೋ ಸ್ವಲ್ಪ ಇಶ್ಯೂ ಆಯಿತು, ಏನು ಅದಕ್ಕೆ ಬರ್ತಿಲ್ಲ. ಹೌದಾ ಮ್ಯಾಮ್? ಸಾರಿ ಮ್ಯಾಮ್. ಎಸ್ ಮ್ಯಾಮ್. ಗೈಸ್, ನಾವು ಅವ್ರಿಗೆ ಬರ್ತಿಲ್ಲ ಅಂತ ಹೇಳಾಯಿತು, ಬಟ್ ಇವಾಗ ಈ ಕಡೆಯಿಂದ ಅದು ಅವ್ರ ಮನೆ ಪೇಂಟಿಂಗ್ ಇನ್ನೂ ನಡೀತಾ ಇದೆ. ಇವಾಗ ಹೋಗ್ಬೇಕು, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ಮ್ಯಾಮು ನಾಳೆ ನನ್ನ ಚಿಕ್ಕನ ಫೋನ್ ಮಾಡಿಬಿಟ್ಟು ಬನ್ನಿ ಅಂತ ಬೇರೆ ಹೇಳಿದ್ದಾರೆ. ಪ್ರೈಸ್ ವಿಸಿಟ್. ಮ್ಯಾಮ್ ಮ್ಯಾಮ್ಗೆ ಸರ್ಪ್ರೈಸ್ ಮಾಡಿದ್ವಿ. ಸ್ಪೆಷಲ್ ಆಗಿ ಏನೋ ಮಾಡ್ತಾ ಇದ್ದಾರೆ. ಮ್ಯಾಮ್ ಇಷ್ಟ ಆಯ್ತಾ? ಸೂಪರ್. ಇದಕ್ಕೊಂದು ಪ್ಲಾಸ್ಟಿಕ್ ಕವರ್ ಹುಡುಕ್ಬೇಕೀಗ. ಎಸ್ ಮ್ಯಾಮ್. ಅಲ್ಲಿ ಸ್ಟಿಕ್ ಮಾಡುತ್ತೆ ವರ್ಷಿಣಿ ಅವ್ರು. ಸ್ಟಿಕ್ ಚೆನ್ನಾಗಿದೆ, ನೆಕ್ ಡಿಸೈನ್ಸು ಚೆನ್ನಾಗಿದೆ, ನೆನಪಿದೆ ಆಗ. ಎಸ್ ಮ್ಯಾಮ್. ಸ್ಕೂಲಿಂದ ಮ್ಯಾಮಿಗೆ ಕೊಟ್ಟಿರೋದು ಶೀಲ್ಡ್, ಆ್ಯಂಡ್ ಇದು ಸರ್ ಆರ್ಮಿಲಿ ಇದ್ದಿದ್ದು ಫೋಟೋ ನೋಡಿ. ಲಾಟ್ ಆಫ್ ಫೋಟೋಸ್. ಸ್ಕೂಲಿಂದ ಮ್ಯಾಮಿಗೆ ಕೊಟ್ಟಿರೋದು ಶೀಲ್ಡ್, ಆ್ಯಂಡ್ ಇದು ಸರ್ ಆರ್ಮಿಲಿ ಇದ್ದಿದ್ದು ಫೋಟೋ ನೋಡಿ. ಲಾಟ್ ಆಫ್ ಫೋಟೋಸ್. ನಮ್ಮ ಮ್ಯಾಮ್ಗೆ ಫ್ಲವರ್ಸ್ ಅಂದರೆ ತುಂಬ ಇಷ್ಟ. ಸಿಕ್ಕಾಬಿಟ್ಟೆ ಇತ್ತು, ಮೇಲ್ಗಡೆ ಎಲ್ಲ ಕೊಟ್ಬಿಟ್ಟೆ. ಹೌದಾ? ಮೇಲೆ 80-70 ಪಾಟ್ಗಳಿದ್ವು, ಅದೆಲ್ಲ ಕೊಟ್ಟು ನಮ್ಮೊಬ್ರು ಮೇಡಮ್ ಪಕ್ಕದಲ್ಲಿದ್ದಾರೆ, ಅವ್ರ ಮನೆಗೆ ಕೊಟ್ಬಿಟ್ಟು ಖಾಲಿ ಮಾಡಿ. ಏನು ಹಾಳಾಗಲ್ಲ ಅದರಲ್ಲಿ. ಒಳ್ಳೆ ಅದೃಷ್ಟದ ಗಿಡ, ಎಷ್ಟು ಚೆನ್ನಾಗಿ ಇಷ್ಟಿಷ್ಟು ಬಂಚು ನೋಡಿ, ದೊಡ್ಡ ಹೂವು ಅದೊಂದು, ಇದೆಲ್ಲ ಒಂದೇ ಸೈಜ್. ನಮ್ಮ ಮ್ಯಾಮ್ ಮನೆ ಮೇಲೆ ಎಷ್ಟೊಂದು ಪಾರ್ಟ್ಸ್ ಇದೆ, ದ ಲಾಟ್ ಆಫ್ ಪಾರ್ಟ್ಸ್. ಅವ್ರ ಹತ್ರ ಇನ್ನೂ ತುಂಬ ಇತ್ತಂತೆ, ಈಗ ಕೊಟ್ಬಿಟ್ಟಿದ್ದಾರೆ. ಅವರಿಗೆ ಗಿಡಗಳು, ಕ್ರಾಫ್ಟ್ ಅಂದರೆ ತುಂಬ ಇಷ್ಟ. ಫುಲ್ಲು ಇತ್ತು. ನಾನು ಮತ್ತೆ ಇವಳು ಬಂದಾಗ ಅವ್ರು ಅವಾಗ ಒಂದ್ಸಲ ಬಂದಿದ್ರು, ಏನೋ ಕ್ರಾಫ್ಟ್ ಎಕ್ಸಿಬಿಷನ್ಗೆ ಅಂತ ಬಂದಿದ್ರು ಅವರು. ಮೈಸೂರಿಗೆ ಫಸ್ಟು ಗೌರ್ಮೆಂಟ್ ಸ್ಕೂಲ್. ನಮ್ಮ ಸ್ಕೂಲು ಫಸ್ಟ್ ಬಂದಿತ್ತು ಆ ಕ್ರಾಫ್ಟ್ ಎಕ್ಸಿಬಿಷನ್ ಅಲ್ಲಿ, ಮೈಸೂರಲ್ಲಿ. ನಮ್ಮ ಸ್ಕೂಲ್ ಹೆಸರು ಏನು ಗೊತ್ತಾ? ಗೌರ್ಮೆಂಟ್ ಹೈಸ್ಕೂಲ್ ನಾಗನಹಳ್ಳಿ. ಎಸ್, ಅದು ಅವ್ರದ್ದು ಹೋಗಿದ್ದಿದ್ದು ಫಂಕ್ಷನ್ದು ಫೋಟೋ ಹಾಕ್ತೀವಿ ಅಂದ ತಕ್ಷಣ ಈಗ ವರ್ಷಿಣಿ ಒಂದು ಸ್ಮೈಲ್ ಕೊಡ್ತಾಳೆ ಅಲ್ವಾ ವರ್ಷಿಣಿ? ನಿನ್ನ ಪದೇ ಜುಟ್ಟು ಕಟ್ಟಪ್ಪ. ಕೆಳಗಡೆ ಹೋಗ್ತೀವಿ, ಸ್ಯಾರಿ, ಹೂ, ಬಳೆ ತುಂಬ್ತೀವಿ. ಸೊ ಅದನ್ನು ಕೊಟ್ಟು ಸರ್ಪ್ರೈಸ್ ಮಾಡಬೇಕು. ಅವೆಲ್ಲ
ಕೊಡ್ಬಾರ್ದು ಮಿಸ್ ನೋಡಿ. ಏನು ನಮ್ಗೆ ಇಷ್ಟ. ಅದು ಕೊಟ್ರಲ್ಲ ಅದು ಮಿಸ್ ಇನ್ನೊಂದು ಸ್ಪೆಷಲ್, ಅದು ತುಂಬಾ ಸ್ಪೆಷಲ್. ಹೌದಾ? Yes, ma'am. ಏನ್ ಮಾಡ್ಕೊಂಡ್ ಬಂದಿದ್ದೀರೋ ತಗೋ. ತಗೋಮ್ಮ. ಸರ್ಪ್ರೈಸಸ್. ಮಿಸ್ ಏನ ಮಿಸ್ ಈ ಕಡೆ ಬನ್ನಿ ಮಿಸ್ ಮ್ಯಾಮಿಗೆ ಈ ಗಿಫ್ಟ್ ತುಂಬಾ ಇಷ್ಟ ಆಗ್ಬಿಟ್ಟಿದೆ. ಇವೆಲ್ಲ ಯಾಕೆ ಮಾಡ್ತೀರಾ ನೀವು? ಕೆಲಸ ಸೇರಿ ನಿಮ್ಮ ಸಂಬಂಧ ಇದು ಕ್ರಾಫ್ಟ್ ಗಿಫ್ಟ್ ಮ್ಯಾಮಿಗೆ ಇಷ್ಟ. ಯಾರ್ಯಾರೆಲ್ಲ ಅದು ಚೆನ್ನಾಗಿಲ್ಲ ಅದನ್ನ ಮ್ಯಾಮಿಗೆ ಕೊಡ್ತಾರ ಅಂತಿದ್ರಿ, ಅದೇ ಮ್ಯಾಮ್ಗೆ ತುಂಬ ಇಷ್ಟ ಆಗಿರೋದು. ವರ್ಷಿಣಿ ಏನಂತೀಯ? ಅಂಡ್ ಮೀ ಆಲ್ಸೋ. ನನಗೂ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ ಈ ವಿಷಯದಲ್ಲಿ. ಎಸ್, ಈಗ ಮ್ಯಾಮು ಸ್ಯಾರಿ ನೋಡ್ತಿದ್ದಾರೆ, ಅವ್ರಿಗೆ ಇಷ್ಟ ಆಗುತ್ತೆ. ಇಲ್ಲಿ ಓಪನ್ ಮಾಡಬೇಕಾಯ್ತು. ಎಸ್, ನಾನು ಆ ಸ್ಯಾರಿ ನೋಡೋಕ್ಕೆ ತುಂಬ ಎಕ್ಸೈಟ್ ಆಗಿದ್ದೀವಿ. ಎಸ್, ಹೌದೌದು. ನಿಮಗೆ ಅವರು ಏನೋ ರಿಯಾಕ್ಷನ್ ಹಾಂ, ಆ ರಿಯಾಕ್ಷನ್ ಹೇಗಿರುತ್ತೆ ಅಂತ ಕಾಯ್ತಾ ಇದ್ದೀನಿ. ಅವ್ರಿಗೆ ತುಂಬ ಇಷ್ಟ ಮಲ್ಲಿಗೆ ಹೂವು, ಅದನ್ನು ತಂದಿದ್ದೀವಿ. ಬ್ಯಾಂಗಲ್ ಅದು ತಗೊಳ್ಳೋದು ಆ್ಯಕ್ಚುಲಿ ವಿಡಿಯೋ ಮಾಡಬೇಕಿತ್ತು, ಇವಳಿಂದ ವಿಡಿಯೋ ಮಾಡಲಿಲ್ಲ. ಮ್ಯಾಮ್ಗೆ ಮಾಡ್ರನ್ ಎಲ್ಲ ಇಷ್ಟ ಆಗಲ್ಲ, ಸೊ ಅದಕ್ಕೆ ಟ್ರೆಡಿಷ್ನಲ್ ಆಗಿ ಸ್ಯಾರಿ ಹೂವು ನಮ್ಮ ಮ್ಯಾಮ್ಗೆ ತುಂಬ ಗ್ರ್ಯಾಂಡ್ ಎಲ್ಲ ಇಷ್ಟ ಆಗಲ್ಲ, ಸಿಂಪಲ್ ಆಗಿರೋದು ತುಂಬ ಇಷ್ಟ ಆಗುತ್ತೆ. ಏನಂದರೆ ನಾವು ಸ್ಯಾರಿ ಪರ್ಚೇಸ್ ಮಾಡಿದ್ವಿ, ಅದ್ರದ್ದು ಪ್ರೈಸು ಮ್ಯಾಮ ಬೈತಿದ್ರು, ಏನಕ್ಕೆ ತಂದ್ರಿ, ನಿಮ್ಮ ಅಮೌಂಟಲ್ಲಿ ನೀವು ತಂದ್ಕೊಡ್ಬೇಕು, ನೀವು ಜಾಬ್ ಮಾಡಿದಾಗ ಅಂತ. ಆದರೆ ವರ್ಷಿಣಿ ಪ್ಯಾಕ್ ಮಾಡಿಸ್ಬೇಕಾದ್ರೆ ಸೀರೆ ಬಿಲ್ನೇ ತೆಗ್ದಿಲ್ಲ. ಮ್ಯಾಮ್ ಬೈತಾರೆ ಇವಾಗ, ಮ್ಯಾಮ್ ನಿಜವಾಗ್ಲೂ ಬೈತಾರೆ ಗಾಯ್ಸ್. ಇವರೇ ಬರೀ ಇಂಥವ್ರಿಗೆ. ಹಾಂ, ನಾನೇ ಮಾಡಬೇಕಾ? ನಿಮ್ಗೆ ತಲೆ ನಿಮಗೆ ನಾವು ಗೈಸ್ ಅವಳದೇ ತಪ್ಪ. ಅವಳು ಗಿಫ್ಟ್ ಪ್ಯಾಕ್ ಮಾಡಿಸ್ಬೇಕಾದ್ರೆ ನೋಡಬೇಕಿತ್ತು. ಆ್ಯಂಡ್ ಇವ್ರೆ ತುಂಬ ಏನಕ್ಕೆ ಸ್ಪೆಷಲ್ ಅಂದರೆ ಇವ್ರು ನನ್ನ ಫೇವ್ರೆಟ್ ಟೀಚರ್, ನಮ್ಮ 3 ಜನಕ್ಕೂ ಕೂಡ. ನಮಗೆ ಏನೇನು ಅಡುಗೆ ಹಾಕೋಕ್ಕೆ ಬರುತ್ತೆ ಆ್ಯಂಡ್ ಕ್ರಾಫ್ಟ್ ಹೆಂಗೆ ಮಾಡ್ತೀವಿ ಅದೆಲ್ಲ ಇವರೇ ಹೇಳ್ಬಿಟ್ಟಿರೋದು. ಇವರೊಂಥರ ಮ್ಯಾಮ್ ಬಗ್ಗೆ ಹೇಳಿ, ನಿಂಗೆ ಏನು ಅನಿಸುತ್ತೆ? ಯುವರ್ ಒಪಿನಿಯನ್ ಪ್ಲೀಸ್. ಆ ಥರ ಅಲ್ಲ, ನಿನ್ನ ಓನ್ ಒಪಿನಿಯನ್ ಅಬೌಟ್ ವೀಕೆಂಡ್ ಮ್ಯಾಮ್. ಅಷ್ಟೆಲ್ಲ ಇರತ್ತ ತಿನ್ನಕ್ಕೆ ಅದೆಲ್ಲ ಇಲ್ಲಿರ್ಬೇಕು, ಹಿಂಗೆ ಬರಬಾರ್ದು ಈಚೆ. ಹಿಂಗೆ ಬಂದ್ರೇ ಇನ್ನೂ ಸ್ವಲ್ಪ ಸ್ವಾಭಿಮಾನ ಹೆಚ್ಚಾಗುತ್ತೆ ಬೇರೆಯವ್ರಿಗೂ. ಬೇಡ ನನಗಂತೂ ಅವ್ರು ತುಂಬಾ ಸ್ಪೆಷಲ್ ಗೈಸ್, ತುಂಬಾ ಸ್ಪೆಷಲ್. ಆ್ಯಂಡ್ ಅವರಿಂದ ನಾವು ತುಂಬಾ ಕಲ್ತಿದ್ದೀವಿ. ಹೌದು, ಕ್ಲಾಸೇ ಅಂತಲ್ಲ, ಸ್ಕೂಲ್ ಒಳಗೇನೆ ಒಂಥರ ಒಂದು ಫನಿ ಟೈಮಿಂಗ್ಸ್ ಏನಂದರೆ ಮ್ಯಾಮ್ ಕ್ಲಾಸಿಗೆ ಬಂದರೆ ನಮಗೆಲ್ಲ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಎಲ್ಲ ಟೀಚರ್ಸು ಓದಿ ಅಂದರೆ ಮ್ಯಾಮ್ ಸ್ವಲ್ಪ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇದ್ರು. ಆಮೇಲೆ ಮ್ಯಾಮ್ ಏನು ಗೊತ್ತಾ, ಮಾತಾಡಿ ಆದರೆ ಆ್ಯಕ್ಟಿವಿಟಿ ಜೊತೆ ಮಾತಾಡಬೇಕಿತ್ತು ಮ್ಯಾಮಿಗೆ. ಅವ್ರು ಕೊಟ್ಟಿದ್ದ ವರ್ಕ್ನ ಮಾಡ್ತಾ ಮಾತಾಡಬೇಕಿತ್ತು. ಅದೊಂದು ಖುಷಿ ಆಗ್ತಿತ್ತು. ಆ್ಯಂಡ್ ಫ್ರೀ ಆಗಿರ್ಬೋದು. ಒಂದು ಸಹ ಆ ಕಡೆ ಮ್ಯಾಮ್ ಸ್ಟಿಕ್ ತೊಗೊಂಡು. ಎಸ್, ಆಮೇಲೆ ಮ್ಯಾಮ್ ಯಾವುದೇ ಒಂದು ಸಿಚುವೇಶನಲ್ಲಿದ್ದರೂ ನಾವು ಹೊಲಿಗೆ ಮಿಷಿನಲ್ಲಿ ಮೀನ್ಸ್ ಏನಂತಾರೆ ಇದು ಶೀಸ್ ಫಾರ್ ವಾಟ್ ಇದು ಪೆಡಲ್ ಅಲ್ಲ, ಇದು ನಿಮಗೆ ಟೈಲರಿಂಗ್ ಮಿಷಿನಲ್ಲಿ ನಾವು ಸ್ಟಿಚ್ ಹಾಕಕ್ಕೆ ಹೋಗ್ತಿದ್ದೀವಿ ಅಂದಾಗ ಒಂದೇ ಮಾತು ಹೇಳ್ತಿದ್ದಿದ್ದು ಯಾವುದು ನಂಗೆ ಗೊತ್ತು, ಜಾಗೃತಿ. ಅದೊಂದು ಮಾತು ಯಾವಾಗಲೂ ಹೇಳ್ತಿದ್ರು ಮ್ಯಾಮು. ಅದೆಲ್ಲ ತುಂಬ ಮಿಸ್ ಆಗುತ್ತೆ. ಜಾಗ್ರತೆ ಅಂತಲ್ಲ, ನಮ್ಮ ಕೈ ಜಾಗ್ರತೆ. ಇನ್ಫ್ಯಾಕ್ಟ್ ನಮ್ಮ ಬ್ಯಾಚಲ್ಲಿ ಒಬ್ಬರು ಕೈ ಮಿಡಲ್. ಆಮೇಲೆ ಮ್ಯಾಮಿಗೀಗ ರಿಟೈರ್ಡ್ ಆಯಿತು, ಸೊ ಅದರಿಂದ ಸ್ವಲ್ಪ ಅವರು ಬೇಜಾರಾಗಿದ್ದಾರೆ. ನಾವು ಬಂದಿರೋದು ಮ್ಯಾಮಿಗಂತೂ ತುಂಬಾ ಖುಷಿ ಆಯಿತು. ಅದರಲ್ಲೂ ನಾವು ಕೊಟ್ಟಿದ್ದ ಒಂದು ಗಿಫ್ಟ್ ತುಂಬಾ ಇಷ್ಟ ಆಯಿತು. ಕಂಪ್ಲೀಟಾಗಿ ನೋಡಿಲ್ಲ ಅನಿಸುತ್ತೆ. ಕಂಪ್ಲೀಟಾಗಿ ನೋಡಿಲ್ಲ ಅಂದರೆ ಎಲ್ಲಿದೆ ನೋಡಿ, ಇದೆ ನೋಡಿ, ಇದೇ ನಾವು ಕೊಟ್ಟಿದ್ದ ಗಿಫ್ಟು. ಅದು ನಾನು, ದೀಪು, ವರ್ಷಿಣಿ. ಇವಳ ತುಂಬ ಸೈಲೆಂಟ್ ಅಂತ ಅನ್ಕೊಂಬಿಡಿ, ಶಿ ಇಸ್ ವೆರಿ ವೈಲೆಂಟ್. ನಾವು ಅವಳನ್ನ ಏನಕ್ಕೆ ತೋರಿಸ್ತಿಲ್ಲ ಅಂದರೆ ಅವಳು ಜುಟ್ಟಿದೆಯಲ್ಲ, ಸೋ ಸ್ಪೆಷಲ್. ಶಿ ಇಸ್ ಆ್ಯಕ್ಚುಲಿ ಕಟ್ ಮಾಡಿಬಿಡ್ಬೇಕು ಏನಿದೆ. ಅವಳ ಹೇರ್ ತುಂಬಾ ಚಂದ. ಡಿಸ್ಕಸ್ ಮಾಡ್ತಿದ್ದೀವಿ ಅಂದರೆ ಮ್ಯಾಮ್ ಈಗ ಸ್ಯಾರಿ ಹಾಕೊಂಡು ಅಲ್ಲಿಂದ ಬರ್ತಾರೆ. ಯಾವ ಸಾಂಗ್ ಹಾಕೋದು ಅಂತ ಡಿಸ್ಕಸ್ ಮಾಡ್ತಿದ್ದೀವಿ. ಬಾ ವರ್ಷಿಣಿ, ಅದು ಯಾವುದೋ ಸಾಂಗ್ ಹೇಳು. ಯಾವುದು?
ಓಲ್ಡ್ ಇಸ್ ಗೋಲ್ಡ್ ಅಂತ ಓಲ್ಡ್ ನನ್ನ ಈಸ್ ಗೋಲ್ಡ್. ಯಾವುದು? ಪ್ರೀತಿಯ ಗೆಳತಿ ವರ್ಷಿಣಿ ಅವರು. ಪ್ರೀತಿಯ ಗೆಳತಿ ವರ್ಷಿಣಿಯವರು ಅವರು ಸುಂದರವಾದ ಏರನ್ನು ಇಟ್ಕೊಂಡು ಒಂದು ಸಾಂಗ್ ಆಡ್ತಿದ್ದಾರೆ. ಯಾವ ಸಾಂಗ್ ಅಂದರೆ ಅದೇ ತಾನೇ ಬತ್ತೈತೆ ಅವಳು ಸಾಂಗ್ ಕೇಳ್ಬಿಟ್ಟು ಹಾಗೆ. ಜಸ್ಟ್ ಫನ್. ಎಸ್ ವರ್ಷಿಣಿ, ಟಾಕ್ ಎನಿಥಿಂಗ್. ಮುಂದೆ ಬಾ, ನೀನು ಬೆಳಗ್ಗೆ ಬ್ಲ್ಯಾಕ್ ಕಾಣಿಸ್ತೀಯ, ಮುಂದೆ ಬಾರೆ. ಈಗಾದ್ರೂ ಬರ್ತಾರೆ ಗೈಸ್. ಇವಳು ಮ್ಯಾಮ್ ಮನೆ ಅನ್ಕೊಂಡೋಳು, ಮಾವನ ಮನೆ ಅನ್ಕೊಂಡು ಒಂದು ಅರ್ಥ ಆಯ್ತಲ್ಲ. ನೋಡಿ, ನೀವು ಇಲ್ಲೇ ತಿಳ್ಕೊಬೋದು ನಾವು ಮ್ಯಾಮ್ಗೆ ಎಷ್ಟೊಂದು ಕ್ಲೋಸ್ ಸ್ಟೂಡೆಂಟ್ಸ್ ಆ್ಯಂಡ್ ಬೆಸ್ಟ್ ಸ್ಟೂಡೆಂಟ್ಸ್. ನಾನು ಅನ್ಕೊಂಡ್ರೆ ನಮ್ಮ ಮ್ಯಾಮ್ಗೆ ತುಂಬಾ ಇಷ್ಟ. ಕಟ್ ಮಾಡೋ ಯಾಕೆ ಅಂತ ಯಾಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಮ್ಯಾಮ್ಗೆ ಎಷ್ಟೊತ್ತು ಬರ್ತಾರೆ ಅಂತ. ಸ್ಯಾರಿ ಹಾಕೊಂಡು ಸ್ಯಾರಿ ಐತೆ ಕಡೆ ಬ್ಲೌಸು ಏನಂದರೆ ನಾವು ಸ್ಯಾರಿ ಕೊಟ್ಟಿದ್ದೀವಿ. ಈ ಕಡೆ ಬಾಮ್ನ ಅದು ಸ್ಯಾರಿ ಐಡಿಯಾ ಇರಲಿಲ್ಲ. ಹೌದು, ಎಂಥ ಒಳ್ಳೆ ಗುಡ್ ಸ್ಟೂಡೆಂಟ್ಸ್ ಅಂದರೆ ಇವತ್ತು ಬರ್ತೀವಿ ಅಂತ ಇವತ್ತು ಬೆಳಗ್ಗೆ ಗಿಫ್ಟ್ ತಂದಿದ್ವಿ. ವಾವ್, ಬ್ರಿಲಿಯನ್ಸ್. ವರ್ಷಿಣಿ ಸ್ಯಾರಿ ಕೊಟ್ಟಿದ್ದೀವಿ, ಬ್ಲೌಸ್ ಕೊಟ್ಟಿಲ್ಲ ಅಂತಾಳೆ. ಬ್ಲೌಸ್ ಸ್ಯಾರಿಲಿ ಇರುತ್ತೆ ತಾನೆ. ನಾನು ಏನಂದೆ, ಇವಳು ನಾನು ಫಸ್ಟ್ ಹೇಳಿದೆ, ಇವಳು ಕೇಳಿಲ್ಲ. ನಿನ್ನ ವೆಯ್ಟ್ ಮಾಡ್ತಾ ಇದ್ದೀವಿ, ಎಲ್ಲ ಬಜೆಟ್ ಆಗ್ತಾರೆ. ವೆಯ್ಟ್ ಮಾಡ್ತಾ ಇದ್ದೀವಿ ಗಾಯ್ಸ್, ವೆಯ್ಟ್ ಮಾಡ್ತಾ ಇದ್ದೀವಿ. ಮ್ಯಾಮ್ ಸರ್ಪ್ರೈಸ್ ಆಗೋರು, ಬೈಕ್ ಹಾಕೋರು, ಏನಿಗೆ ತಂದರು ಏನಿದ್ರು. ಅದು ತುಂಬ ಇಷ್ಟ ಆಗಿದೆ ಆ ಗಿಫ್ಟು. ಈ ಗಿಫ್ಟು ಅಷ್ಟೇ. ಮ್ಯಾಮಿಗೆ ಆ್ಯಕ್ಚುಲಿ ದುಡ್ಡೆಲ್ಲ ಜಾಸ್ತಿ ಖರ್ಚು ಮಾಡೋದಂದರೆ ಇಷ್ಟ ಆಗಲ್ಲ. ಈ ಬ್ಯಾಗ್ ಒಳಗಿದೆ. ಎಸ್, ಅದು ಒಂದು ಗಿಫ್ಟ್ ಮಾಡ್ಬಿಟ್ಟಿದ್ದೀನಿ ಮ್ಯಾಮ್ಗೆ. 3 ಕಡೆಯಿಂದ ಮೂರು ಗಿಫ್ಟ್ ಇದೆ. ಬಟ್ ಆದರೆ ಈಗ ಸ್ಯಾರಿ, ಬ್ಯಾಂಗಲ್ಸ್, ಬಳೆ ಕೊಟ್ಟಿದ್ದು 3 ಜನ ಸೇರಿನೇ. ಆ್ಯಂಡ್ ಅದು ಕೊಟ್ಟಿದ್ದು 3 ಜನ ಸೇರಿ. ಆ್ಯಂಡ್ ಇದು ದೀಪು 3 ಜನ ಸೇರಿ 3 ಜನನ 3 ಜನನ ಸೇರಿ ಒಂದು ಗಿಫ್ಟ್ ಕೊಡ್ತಾಯಿದ್ವಿ ಗೈಸ್. ಅದು ಮ್ಯಾಮ್ ಬೇಜಾರಾದಾಗ ಗಿಟಾರ್ ಟಿನ್ 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 ಅಂತ ಬಾರಿಸ್ಲಿ ಅಂತ. ಬಟ್ ಅದು ಸಾಂಗ್ ಆ್ಯಂಡ್ ಮ್ಯಾಮ್ ಈಸ್ ವೆರಿ ಗುಡ್ ಸಿಂಗರ್ ಆಲ್ಸೋ. ಎಸ್, ಇವತ್ತು ಮ್ಯಾಮ್ ಸಾಧ್ಯವಾದರೆ ಒಂದು ಹಾಡು ಕೇಳಿಸ್ತೀವಿ. ಯಾವ್ದು ಆಡ್ಸೋಣ ಗೊತ್ತಾ? ನಮ್ಮ ಬ್ಯಾಚಲ್ಲಿ ಇದ್ದಾಗ ನಮ್ಗೆ ಒಂದು ಸಾಂಗ್ ಮಾಡಿದ್ರು. ಎಸ್, ನಮ್ಮ ನನಗೆ ಅಂತಲೇ ಒಂದು ಸಾಂಗ್ ಮಾಡಿದ್ರು. ನನಗೆ ಅಂತ ಅಲ್ಲ, ನಮ್ಮ ಬ್ಯಾಚ್ಗೆ ಅಂತಲೇ ಒಂದು ಸಾಂಗ್ ಮಾಡಿದ್ರು. ಅದು ತುಂಬ ಜೆಲಸಿ. ಮ್ಯಾಮ್ ನಾನು ಕಳ್ಸ್ಕೊಂಡಿದ್ದೆ ಮ್ಯಾಮ್ ಹತ್ರ. ಅಲ್ಲ, ನಾವು ಅಪ್ಪನ ಫೋನಲ್ಲಿ ಆಡಿಯೋ ಐತೆ ಮ್ಯಾಮ್, ಆಡಿಯೋನೇ ಕಳಿಸ್ಕೊಟ್ಟಿದ್ರು ನನಗೆ ಮ್ಯಾಮ್ ಆಡ್ಬಿಟ್ಟು. ಮ್ಯಾಮ್ಗೆ ನಮ್ಮ ಬ್ಯಾಚಿಂದ ಸ್ವಲ್ಪ ಪ್ರೀತಿ ಜಾಸ್ತಿ, 100ಗೆ 200%. ಯಾಕಂದರೆ ಅಲ್ಲೆಲ್ಲ ನನ್ನಂಥ ರ್ಯಾಂಕ್ ಸ್ಟೂಡೆಂಟ್ಸ್. ಎಸ್, ಇವಳಂತ ರ್ಯಾಂಕ್ ಸ್ಟೂಡೆಂಟ್. ಸುಂದರ ನಾನು ಅಷ್ಟೆಲ್ಲ ಚೆನ್ನಾಗಿ ಯಾಕೆ ನಮ್ಮ ಬ್ಯಾಚ್ ಬೆಸ್ಟ್ ಅಂದರೆ ನಮ್ಮ ಬ್ಯಾಚಲ್ಲಿ ತುಂಬ ಒಗ್ಗಟ್ಟಿತ್ತು. ಒಗ್ಗಟ್ಟಿಗಿಂತ ಟ್ಯಾಲೆಂಟ್ಸ್ ತುಂಬಾ ಇತ್ತು ಗೈಸ್. ನನ್ಗೆ ಗೊತ್ತಲ್ಲ, ಐ ಹ್ಯಾವ್ ಅ ಲಾಟ್ ಆಫ್ ಟ್ಯಾಲೆಂಟ್ಸ್. ವರ್ಷಿಣಿ, ನಾವೆಲ್ಲ ಫುಲ್ಲು ಟ್ಯಾಲೆಂಟೆಡ್ ಗರ್ಲ್ಸ್. ಕುಣಿಯೋಕ್ಕೂ ಸೈ, ಓದೋಕ್ಕೂ ಸೈ, ಆ ಥರ ಇದ್ವಿ. ನಮ್ಮ ಮ್ಯಾಮ್ಗೇನಂದರೆ ಪಾಠ ಆಟ ಎರಡೂ ಒಂದೇ ಥರ ಇರಬೇಕು, ಲೆವೆಲಲ್ಲಿ ಎಕ್ಸಾಮ್ ಹತ್ರ ಆಟ ಕಮ್ಮಿ ಆಗಬೇಕು, ಪಾಠ ಜಾಸ್ತಿ ಆಗಬೇಕು, ಅಷ್ಟೇ ಗೈಸ್. ನಮ್ಮ ಮ್ಯಾಮು ರ್ಯಾಂಕ್ ತಗೊಳ್ಳಿ ಅಂತೇನು ಹೇಳ್ತಿರ್ಲಿಲ್ಲ, ಅಟ್ಲೀಸ್ಟ್ ತಕ್ಕಮಟ್ಟಾದರೂ ಇರಬೇಕು ಅಂತ ಹೇಳ್ತಿದ್ರು. ಓವರಾಗಿ ಸ್ಕೋರ್ ಮಾಡೋದು ಹಂಗಂತೇನು ಜಾಸ್ತಿ ಸ್ಕೋರ್ ತೆಗೆದ್ರೆ ಏನು ಬೈತಿರ್ಲಿಲ್ಲ, ಹೊಗಳುತ್ತಿದ್ರು. ಬಟ್ ಮ್ಯಾಮ್ಗೆ ಎಲ್ಲದರಲ್ಲೂ ಇರಬೇಕಿತ್ತು, ಎಲ್ಲ ಆ್ಯಕ್ಟಿವಿಟೀಸಲ್ಲೂ. ಖುಷಿ ಪಡ್ತಾರೆ ನನ್ನ ಬಗ್ಗೆ, ನನ್ನ ಸ್ಟೂಡೆಂಟ್ಸ್ಗೆ ಇಷ್ಟೊಂದು. ಫೈನಲಿ ಮ್ಯಾಮು ರೆಡಿಯಾಗಿ ಬಂದರು. ಈಗ ನಾವು ಕೊಟ್ಟಿರೋ ಹೂನು ಕಂಡಿದ್ದಾರೆ ನೋಡಿ. ಈಗ ಬ್ಯಾಂಕಲ್ಲಿ ಹಾಕೋತಿದ್ದಾರೆ, ಆಮೇಲಿಂದ ಹೇಗೆ ಕಾಣಿಸ್ತಿದ್ದಾರೆ ಅಂತ ನೋಡಿ. ಮ್ಯಾಮಿಗೆ ಕೊಟ್ಟಿದ್ದೀವಿ, ಅದು ಸರ್ದು ರಿಯಾಕ್ಷನ್ ನೋಡ್ತಾ ಇದ್ದೀವಿ. ಹೇಗೆ ಕಾಣಿಸ್ತಿದ್ದಾರೆ ಮ್ಯಾಮ್? ಸೂಪರ್ ದಿಪ್ಸ್. ಅದಕ್ಕೆ ಏನು ಎಲ್ಲ ರೆಡಿ ಆಗಿದೆಯಾ? ಮ್ಯಾಮ್ ಇಷ್ಟ ಆಯ್ತಾ ಮ್ಯಾಮ್? ಚೆನ್ನಾಗಿದೆ. ಇಷ್ಟು ಕಾಸ್ಟ್ಲಿ ಇದೆಲ್ಲ ಹಂಗೆಲ್ಲ ತರೋದು. ಮ್ಯಾಮ್ಗೆ ಇದಕ್ಕಿಂತ ನಾವು ಕ್ರಾಫ್ಟ್ ಕೊಟ್ಟಿದ್ದೆ ಇಷ್ಟ ಆಯ್ತು. ತುಂಬ 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 ಇಷ್ಟ ಆಯ್ತು. ಜಾಸ್ತಿ ಅಂತ ದೊಡ್ಡ ಮನೆಗೆ ನಂಗಂತೂ ಎಕ್ಸೈಟ್, ತುಂಬಾ ಖುಷಿ ಆಗ್ತಿದೆ. ಗಿಫ್ಟ್ ಮ್ಯಾಮ್ ನಿಮಗೆ. ಸಾಕಿತ್ತು.
ನಾವು ಕೊಟ್ಟಿದ್ದು ಮತ್ತೊಂದು ಗಿಫ್ಟ್. ಫಸ್ಟ್ ಗಿಫ್ಟ್ ಸ್ಯಾರಿ, ಸೆಕೆಂಡ್ ಗಿಫ್ಟ್, ಇದು ಥರ್ಡ್ ಗಿಫ್ಟ್. ಸೋಮವಾರ ಮ್ಯಾಮಿಲ್ಲ. ಫೈನಲಿ ಫುಲ್ಲು ಹೊಟ್ಟೆ ತುಂಬ ಊಟ. ನಮ್ಮ ಮ್ಯಾಮ್ ತುಂಬ ಸ್ಪೆಷಲ್ ಐಟಮ್ಸ್, ಸೋ ಮೆನಿ ಆಫ್ ಐಟಮ್ಸ್ ಮಾಡಿಸಿದ್ರು. ಊಟ ಎಲ್ಲ ಫುಲ್ ಚೆನ್ನಾಗಿತ್ತು. ಅವಳು ಸಹ ನಾವು ಮಾಡೋಂಗೆ ನಾನು ಮಾಡ್ತೀನಿ. ಏನಂದರೆ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ರೆ ಬೇಡ, ನನ್ನ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಇವಳು ಒಂದು ಸ್ವಲ್ಪ ಹೋಗಿ ಆಮೇಲೆ ನಾವು ಏನಂದರೆ ಏನೋ ನಾನು ಹೇಳಕ್ ಮಾಡ್ಬೋದಿತ್ತು ಫ್ರೆಂಡ್ಸ್. ಇವಳು ಬಿದೋಗ್ಬಿಡ್ತಾಳೆ ಅಂತ ಮಾಡ್ತೀವಿ. ಯಾಕೆ ಬಿದ್ದೈತಿಲ್ಲಪ್ಪ. ತುಂಬಾ ಚೆನ್ನಾಗಿತ್ತು ಊಟ ಎಲ್ಲ. ಊಟದ ವಿಡಿಯೋ ಮಾಡ್ತಿದ್ವಿ, ಮ್ಯಾಮ್ ಬೈದಷ್ಟು ಊಟ ಮಾಡಿ ಫಸ್ಟ್ ಅಂತ, ಅದಕ್ಕೆ ಮಾಡಲಿಲ್ಲ. ತುಂಬ ಜಾಸ್ತಿ ಆಯ್ತಂತ ಆಚೆ ಬಂದು ಸ್ವಲ್ಪ ವಾಕ್ ಮಾಡ್ತಾ ಇದ್ದೀವಿ. ಮ್ಯಾಮ್ಗೆ ನಾವು ಕೊಟ್ಟಿದ್ದ ಗಿಫ್ಟ್ ಎಲ್ಲ ತುಂಬ ಇಷ್ಟ ಆಯಿತು. ಅದರಲ್ಲೂ ತುಂಬ ಇಷ್ಟ ಆಗಿದ್ದು ಅಂದರೆ ನಾವು ಮಾಡಿ ಕ್ರಾಫ್ಟ್ ವರ್ಕ್ ತುಂಬ ಇಷ್ಟ ಆಯಿತು. ಆ್ಯಂಡ್ ಸ್ಯಾರಿ ಆ್ಯಂಡ್ ಗಿಟಾರ್ ಅಂತೂ ಇನ್ನೂ ಇಷ್ಟ ಆಯಿತು. ಆದರೆ ಜಾಸ್ತಿ ಇಷ್ಟ ಆಯಿತು. ಹೌದು, ಸ್ವಲ್ಪ ಡ್ಯಾಮೇಜ್ ಆಗಿಬಿಟ್ಟಿದ್ದು. ಪ್ಯಾಕ್ ಮಾಡಿದವ್ರು ಯಾರು ಸ್ವಲ್ಪ ನನಗೆ ಕಾಂಟ್ಯಾಕ್ಟ್ ಕೊಡು, ನಾನು ವಿಚಾರಿಸ್ಕೊಡ್ತೀನಿ. ಏನಕ್ಕೆ ಡ್ಯಾಮೇಜ್ ಮಾಡಿಬಿಟ್ಟಿದ್ರಲ್ಲ ಅವು. ಫೈನಲಿ ನಮ್ಮ 3 ಜನ ತುಂಬ ಖುಷಿಯಾಗಿದ್ದೀವಿ. ಎಷ್ಟು 1-2-3 ಡೇಸ್ ಇಂದ ಪ್ಲ್ಯಾನ್ ಮಾಡಿದ್ದೀವಿ, ಹೋಗ್ಬೇಕು ಅಂತ. ಹೌದು. ಆಮೇಲೆ ಫೈನಲಿ ಈಗ ಹೆಂಗೋ ಬಂದ್ವಿ, ಆಯಿತು, ಏನೇನೋ ಹೊರಡ್ತೀವಿ. ಸುಮ್ಮನಿರೋ ವರ್ಷನೂ ಮ್ಯಾಮ್ ಬೈಯಲ್ಲ, ಹೊಸ ಹೊಸ ಪ್ರತಿಭೆಗಳನ್ನ ಬರೀ ಇಂಥವೇ ಹೇಳೋದು. ಝೂವಲ್ಲಿ ಯಾರು ಪ್ಲೀಸ್ ಮಾತಾಡಿ ಹೌದು. ಕೊಡಿಸಿ ಪ್ಲೀಸ್. ಪಾರ್ಟ್ ಬೇಡ, ಕರ್ಕೊಂಡೋಗ್ಬಿಡಿ ಫ್ರೀಯಾಗಿ. ಫ್ರೀ ಡೆಲಿವರಿ, ಫ್ರೀ. ಜನ ₹1 ಫ್ರೀಯಾಗಿ ನೋಡ್ಬೋದು. ₹1 ಎಂಟಾಣಿನೂ ಇಸ್ಕೊಳ್ಳಲ್ಲ ನಾವು, ಕರ್ಕೊಂಡೋಗ್ಬಿಡಿ. ಇದು ಗೋರಿನಾಗಿಂತ ಹೆಚ್ಚಾಗಿ ಆಗ್ತಿದೆ. ಹೌದು. ಅಂದರೆ ಪಲ್ಟಿ ಎಲ್ಲ ಹೊಡಿಯೋದು, ಮರ ಎಗರೋದಾಗಿರೋದು, ಎಲ್ಲ ಥರ ಆ್ಯಕ್ಟಿವಿಟೀಸ್, ಸೋ ಮೆನಿ ಆಫ್ ಆ್ಯಕ್ಟಿವಿಟೀಸ್. ಆ್ಯಂಡ್ ಬೇಕು ಅಂದರೆ ಅಡುಗೆನೂ ಕೂಡ ಮಾಡ್ಕೊಡುತ್ತಿದ್ದು. ತುಂಬ ಚೆನ್ನಾಗಿ ಉಳಿತಿರೋದ ಗ್ಯಾರಂಟಿ ಇರ್ತೀವಿ. ಓಕೆ, ಮ್ಯಾಮ್ ಕರೀತಿದ್ದಾರೆ. ಆಂಧ್ರ ಬಾಳಿನ ಕೇರಳ ಬಾಳೆ ಫೈನಲಿ ಹೊರಡ್ತಾ ಇದ್ದೀವಿ. ಅದು ಮ್ಯಾಮ್ ಜೊತೆ ನೋಡ್ತಾ ಇದ್ದೀವಿ, ಇಂಥ ಆಪರ್ಚುನಿಟಿ ಯಾರಿಗೆ ಸಿಗುತ್ತೆ ಮ್ಯಾಮ್ ಜೊತೆ, ಮ್ಯಾಮ್ ಕಾರಲ್ಲಿ. ನನಗಿದು ಸೆಕೆಂಡ್ ಟೈಮ್ ಬ್ಲಾಗು ಕಟ್ಟ ನೋಡಿ. ಫೈನಲಿ ನಾವು ಹೊರಡ್ತಾ ಇದ್ದೀವಿ. ನಾವು ಮ್ಯಾಮ್ ಕಾರಲ್ಲಿ ಹೋಗ್ತೀವಿ. 4 ಗಂಟೆಗೆ ಮನೆಗೆ ಬಂದೆ, ಆದರೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ, ಮಲ್ಕೊಬಿಟ್ಟಿದ್ದೆ. ಇವಾಗ ಎದ್ದು ವೀಡಿಯೋನ ಎಂಡ್ ಮಾಡೋಣ ಅಂತ ಬಂದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಆ್ಯಂಡ್ ನನ್ನ ಒಂದು ಚಾನಲಿಂದ ಇನ್ನೂ ನಿಮಗೆ ವೀಡಿಯೋಸ್ ನೋಡಬೇಕು ಅಂತ ಅಂದರೆ ನೀವು ಪೂರ್ವಿಕಾ ಗೌಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಅವರಿಗೆ ಥ್ಯಾಂಕ್ ಯು.